ಕರ್ಕಾಟಕ ರಾಶಿಯವರ ಧನುರ್ಮಾಸ ರಹಸ್ಯ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಸಂಕ್ಷಿಪ್ತವಾಗಿ ತಿಳಿಸ್ತೇನೆ, ಆದರೆ ಸಂಪೂರ್ಣವಾಗಿ ತಿಳಿಸ್ತೇನೆ. ಆದರೆ ಬಹಳ ಮುಖ್ಯವಾಗಿ ಧನುರ್ಮಾಸ ಅಂದರೆ ಏನು ಅನ್ನುವಂಥದ್ದನ್ನ ಮೊದಲು ಹೇಳ್ಕೊಂಡು ಆಮೇಲೆ ವಿಡಿಯೋನ ಶುರು ಮಾಡ್ತೇನೆ. ಯಾಕೆ ಅಂತಂದರೆ ಧನುರ್ಮಾಸ ಅಂದರೆ ರವಿಗ್ರಹ ಧನುರ್ರಾಶಿಯಲ್ಲಿರುವ ಒಂದು ತಿಂಗಳ ಸಮಯ ಅಂತ. ಅಂದರೆ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ ರವಿಗ್ರಹ ನಿಮಗೆ ಧನುರ್ರಾಶಿಯಲ್ಲಿ ಇರ್ತಾನೆ. ಒಂದು ತಿಂಗಳ ಕಾಲವನ್ನು ಧನುರ್ಮಾಸ ಅಂತ ಕರೀತಾರೆ. ಆಮೇಲೆ ಆ ಜನವರಿ 14 ನಂತರ ಏನು ಮಕರ ಸಂಕ್ರಮಣ ಆಗುತ್ತಲ್ಲ, ಅದು ಮಕರ ಸಂಕ್ರಾಂತಿ ಅಂತೀವಲ್ಲೇ, ಸಮ್ಯಕ್ ಕ್ರಾಂತಿ, ಅದು ಒಳ್ಳೆಯ ನಡೆ ಅಂಥೇಳಿ. ಅದರಿಂದ ಆ ಸಂಕ್ರಾಂತಿ ಹಬ್ಬದಂದು ಮಕರ ರಾಶಿಗೆ ರವಿಗ್ರಹದ ಸಂಚಾರ ಆಗಲಿದೆ. ಈ ಒಂದು ತಿಂಗಳುಗಳ ಕಾಲ ಕರ್ಕಾಟಕ ರಾಶಿಯ ಮೇಲೆ ರವಿಗ್ರಹದ ಪ್ರಭಾವ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದೇ ಧನುರ್ಮಾಸ ವಿಚಾರ ವಿಶೇಷ ವಿಡಿಯೋ ಆಗಿರ್ತದೆ. ಪ್ರತಿಯೊಬ್ಬ ಧನುರಾಶಿಯವರಿಗೂ ಇದು ಬಹಳ ಮುಖ್ಯವಾದಂತಹ ವಿಡಿಯೋ ಆಗಲಿದೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೇಟ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತಹದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ರವಿಗ್ರಹ ಕರ್ಕಾಟಕ ರಾಶಿಯವರಿಗೆ ರವಿಗ್ರಹ ಧನಾಧಿಪತಿ, ಕುಟುಂಬಾಧಿಪತಿ ಆಗಿರ್ತಾನೆ. ರವಿಗ್ರಹ ಗ್ರಹಾಧಿಪ, ಎಲ್ಲ ಗ್ರಹಗಳಿಗೆ ಒಡೆಯ ರವಿಗ್ರಹನಾಗಿರ್ತಾನೆ. ಆದರೆ ರವಿಗ್ರಹ ಒಂದು ಪಾಪಗ್ರಹವಾಗಿದೆ, ಶುಭಗ್ರಹವಲ್ಲ. ಧನುರ್ರಾಶಿ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ 6ನೇ ಮನೆ ಆಗಿರ್ತದೆ. ಕರ್ಕಾಟಕ ರಾಶಿಯವರಿಗೆ ಧನುರ್ರಾಶಿ ಅನ್ನುವಂಥದ್ದು 6ನೇ ಮನೆ ಆಗಿರ್ತದೆ. 6ನೇ ಮನೆಯಲ್ಲಿ ಪಾಪಗ್ರಹನಾದಂತಹ ರವಿಗ್ರಹ ಇರ್ತಾನೆ. ಅಂದರೆ -++ ಆಗೋ ಥರ ನಿಮಗೆ ಧನುರ್ರಾಶಿಯಲ್ಲಿ ರವಿಗ್ರಹ ಕರ್ಕಾಟಕ ರಾಶಿಯವರಿಗೆ ಶುಭ ಫಲವನ್ನೇ ಕೊಡಬೇಕಾಗ್ತದೆ. ಆದ್ದರಿಂದಾಗಿ ಈ ಒಂದು ಧನುರ್ಮಾಸ ಕರ್ಕಾಟಕ ರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಶುಭ ಫಲವನ್ನ ಕೊಡ್ತಕ್ಕಂಥದ್ದಾಗಿರ್ತದೆ. ಅದರಿಂದ ಕರ್ಕಾಟಕ ರಾಶಿಯವರಿಗೆ ಏನೇನು ಈ ವಿಚಾರ ಅನ್ನುವಂಥದ್ದು ತಿಳ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಷಷ್ಠ ಅಂತಂದ್ರೆ ನಾವು ಅದನ್ನು ರಿಪುಸ್ಥಾನ ಅಂದರೆ ವೈರಿಸ್ಥಾನ ಅಂತ ಕರಿತೀವಿ. ವೈರಿಸ್ಥಾನದಲ್ಲಿ, ರಿಪುಸ್ಥಾನದಲ್ಲಿ ಪಾಸಿಟಿವ್ ಮಾಡಲೇಬೇಕಾದ ಅನಿವಾರ್ಯತೆಯೊಂದಿಗೆ ರವಿ ಇದ್ದಾನೆ ಅಂತಂದಾಗ ನಿಮಗೆ ಶಕ್ತಿ ವೃದ್ಧಿ ಆಗ್ತದೆ ಅಂತ ಅರ್ಥ. ಅಂದರೆ ನಿಮ್ಮ ಶತ್ರುಗಳೊಂದಿಗೆ ನಿಮಗೆ ಕಾದಾಡಲು, ಹೋರಾಡಲು ಅಥವಾ ಅವ್ರನ್ನ ಎದುರಿಸಲಿಕ್ಕೆ, ಯಾರು ನಿಮ್ಗೆ ಕಂಡ್ರಾಗೋದಿಲ್ಲ ಶತ್ರು, ಅವ್ರನ್ನ ಎದುರಿಸಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಚೈತನ್ಯ ಶಕ್ತಿ ಬೇಕಲ್ಲ. ಅದು ಶಾರೀರಿಕ ಶಕ್ತಿ ಆಗಿರಬಹುದು, ನಿಮಗಿರುವ ಕಾಂಟ್ಯಾಕ್ಟ್ಸ್ ಅನ್ನುವ ಮೂಲಕ ಶಕ್ತಿ ಆಗಿರಬಹುದು, ಹಣಕಾಸಿನ ಶಕ್ತಿ ಆಗಿರಬಹುದು. ಯಾವುದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯವರು ಎದುರುಗಡೆ ಇರೋರ್ಕಿನ್ನ ಪವರ್ಫುಲ್ ನಾವು ಅಂತ ಆಗಬೇಕು ಅಂದ್ರೆ ಏನೋ ಒಂದು ಶಕ್ತಿ ಅವರಲ್ಲಿರಬೇಕು. ಆ ಶತ್ರುವನ್ನು ಜಯಿಸುವಂತಹ ಶಕ್ತಿ ಈ ರವಿಗ್ರಹ ನಿಮಗೆ ಧನುರ್ಮಾಸದಲ್ಲಿ ಕೊಡಲಿದ್ದಾನೆ ಕರ್ಕಾಟಕ ರಾಶಿಯವರಿಗೆ. ಅದರಿಂದ ಧನುರ್ಮಾಸದಲ್ಲಿ ಕರ್ಕಾಟಕ ರಾಶಿಯವರು ದೇವತಾರಾಧನೆಗಳನ್ನು ಸರಿಯಾಗಿ ವಿಧಾನದಲ್ಲಿ ಮಾಡಿಕೊಂಡ್ರೆ, ಸರಿಯಾಗಿ ಪರಿಹಾರಗಳನ್ನು ಮಾಡಿಕೊಂಡ್ರೆ, ರವಿ ಆರಾಧನೆ ಚೆನ್ನಾಗಿ ಮಾಡಿಕೊಂಡ್ರೆ ಶತ್ರುಬಾಧೆ ನಿರ್ನಾಮ. ಶತ್ರುಬಾಧೆ ಅನ್ನೋದು ನಿಮಗೆ ತಾಗೋದಿಲ್ಲ, ತುಂಬ ಚೆನ್ನಾಗಿರಬಹುದು. ಜೊತೆಗೆ ಅದು ನಿಮಗೆ ಬಹಳ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ದ್ವಿತೀಯದಲ್ಲಿ ಕೇತು ಇರ್ತಾನೆ, ಷಷ್ಠದಲ್ಲಿ ಅಂತಂದಾಗ ಆ ದೃಷ್ಟಿ ದೋಷಾದಿಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೂ ಸಹ ಈ ಧನುರ್ಮಾಸ ತುಂಬ ಶ್ರೇಷ್ಠವಾದ ಮಾಸವಾಗಿರ್ತದೆ ನಿಮಗೆ. ಏಕೆಂದರೆ ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಏನೋ ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಈ ದೃಷ್ಟಿ ಅನ್ನುವಂಥದ್ದು ಶಾಶ್ವತವಾಗಿ ಪರಿಹಾರ ಆಗೋದಿಲ್ಲ. ಅದು ಕಡಿಮೆ ಆದಂಗೂ ಮತ್ತೆ ಪುನಃ ಬರ್ತದೆ, ತೆಗೆದಾಕದಂಗೂ ಮತ್ತೆ ಬರ್ತಾ ಇರುತ್ತೆ. ಏನೋ ಒಂದು ವಿಶೇಷವಾದ ಶಕ್ತಿ ಬೇಕಾಗತ್ತೆ, ಅದನ್ನು ನೀವು ನಿಜವಾಗಲೂ ಅದನ್ನು ನಿಗ್ರಹ ಮಾಡಬೇಕು ಅಂತಂದರೆ. ಆದ್ದರಿಂದ ಹಂಗಾರೆ ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು, ಯಾವ ಸಮಯ, ಯಾವ ಸಂದರ್ಭ, ಯಾವಾಗ ಮಾಡಬೇಕದನ್ನು ಅಂತ ಕೇಳಿದ್ರೆ ಬಹಳ ಮುಖ್ಯವಾಗಿ ಧನುರ್ಮಾಸ ಅಂತ ನಾನು ಹೇಳ್ತೇನೆ. ಧನುರ್ಮಾಸದಲ್ಲಿ ಕರ್ಕಾಟಕ ರಾಶಿಯರು ದೃಷ್ಟಿ ದೋಷಾದಿಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದಂತಹ ಒಂದು ಅವಕಾಶ. ಏನು ಮಾಡಬೇಕು? ರವಿ ಆರಾಧನೆ ಮಾಡ್ಕೊಳ್ಬೇಕು. ಸಿಂಪಲ್ ಪರಿಹಾರಗಳೆಲ್ಲ ಹೇಳ್ತೇನೆ ವಿಡಿಯೋ ಎಂಡಲ್ಲೇ. ಇನ್ನು ಮುಂದೆ ತುಂಬ ವಿಚಾರಗಳಿದ್ದಾವೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಕರ್ಕಾಟಕ ರಾಶಿಯವರಿಗೆ ಅಂದರೆ ಷಷ್ಠದಲ್ಲಿ ರವಿಗ್ರಹ ಧನಾಧಿಪತಿ ಕೂತ್ಕೊಂಡಿರ್ತಾನೆ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಧನುರ್ಮಾಸ ಅಂದರೆ ಡಿಸೆಂಬರ್ 16ರಿಂದ ಜನವರಿ 14 ತನಕ ಸಾಲಗಳ ವಿಚಾರದಲ್ಲಿ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಪ್ಪ ನೀವು ಅಂದರೆ, ಷಷ್ಠ ಅಂದರೆ ನಿಮಗೆ ಸಾಲದ ಜಾಗವನ್ನು ತೋರಿಸ್ತಕ್ಕಂಥವನು. ಷಷ್ಠ್ಯಾಧಿಪತಿ ವ್ಯಯದಲ್ಲಿದ್ದಾನೆ, ಆಯಿತಾ. ಷಷ್ಠ್ಯಾಧಿಪತಿ ವ್ಯಯದಲ್ಲಿದ್ದು ಧನಾಧಿಪತಿ ಷಷ್ಠದಲ್ಲಿದ್ದಾನೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಹೊಸದಾಗಿ ನೀವೇನಾದ್ರು ಸಾಲ ಮಾಡಬೇಕು ಅಂತ ಹೊರಟ್ರೆ
ನಿಮಗೆ ಸಾಲ ಸಿಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದರಲ್ಲಿ ಸರ್ಕಾರದ ವತಿಯಿಂದ ಸಾಲಗಳು, ಕೆಲವರು ಗೌರ್ಮೆಂಟಿಂದ ಲೋನ್ಸ್ಗಳು, ಸ್ಕೀಮ್ಗಳ ಅಂಡರ್ನಲ್ಲಿ ಏನೋ ಒಂದಿಷ್ಟು ಏನೋ ನಿಮ್ಮ ಕಂಪ್ನಿಗೋಸ್ಕರ ಯಾವುದೋ ಒಂದು ಲೋನ್ಗಳು, ನಿಮ್ಮ ಬಿಸ್ನೆಸ್ ಲೋನ್ ಇತ್ತು ಗೌರ್ಮೆಂಟ್ ಕಡೆಯಿಂದ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ತುಂಬ ಜನ ಸಬ್ಸಿಡಿಗಳೆಲ್ಲ ಬೇಗ ಸಿಕ್ಬಿಡುತ್ತೆ. ನೀವು ಕರ್ನಾಟಕ ರಾಷ್ಟ್ರವರು ಯಾವುದೇ ಸಬ್ಸಿಡಿಗೆ ಟ್ರೈ ಮಾಡ್ತಾ ಇದ್ದೀರಾ, ಯಾವುದೋ ಗೌರ್ಮೆಂಟ್ ಲೋನಿಗೆ ಟ್ರೈ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಪ್ರಾಪರ್ಟಿಗೆ ಟ್ರೈ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಕಾರ್ಯಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ಬೇಗ ಆಗುತ್ತೆ. ಷಷ್ಠದಲ್ಲಿರ್ತಕ್ಕಂಥದ್ರಿಂದ ಹೊರಗಡೆ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಮರಳಿ ಬರ್ತಕ್ಕಂಥ ವಿಚಾರದಲ್ಲಿ ಕಷ್ಟ ಆಗುತ್ತೆ. ಆದರೆ ನಿಮ್ಮ ಶಕ್ತಿ ಎಷ್ಟು ವೃದ್ಧಿ ಆಗುತ್ತೆ ಅಂದರೆ ಇನ್ನೊಬ್ಬರ ಕಡೆಯಿಂದ ಪ್ರಭಾವ ಬೀಳ್ಸೋರು ನಿಮ್ಮ ದುಡ್ಡು ನೀವು ಕಿತ್ಕೊಂಡ್ಬಿಡ್ತೀರಾ, ನಿಮಗೆ ಬರಬೇಕಾದ್ರೆ ನೀವು ತೊಗೊಂಡ್ಬಿಡ್ತೀರಾ. ಸೊ ಅದರಿಂದ ಕೊಟ್ಟದ್ದು, ತಗೊಂಡದ್ದು, ಮಾಡಬೇಕು ಅಂದ್ಕೊಂಡಿರುವಂಥದ್ದು ಇತ್ಯಾದಿ ಕೊಡಿಸಿದ್ದು ಯಾವುದೇ ಸಾಲಗಳ ವಿಚಾರ ಅಂತ ಏನಿರುತ್ತೆ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಧನುರ್ಮಾಸ ತುಂಬ ಅನುಕೂಲಪ್ರದವಾಗಿರುವ ಸಾಧ್ಯತೆಯೇ ಹೆಚ್ಚಾಗಿದೆ. ಈ 6ನೇ ಮನೆಯಲ್ಲಿ ರವಿಗ್ರಹ ಮತ್ತೊಂದು ವಿಚಾರದಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಕೌಟುಂಬಿಕವಾಗಿ. ಕರ್ಕಾಟಕ ರಾಶಿಯವರಿಗೆ ರವಿ ಸಂಚಾರದ ಮೇಲೆ ಕುಟುಂಬದ ವಿಚಾರಗಳು ನಿಂತಿರ್ತವೆ. ಈಗ ತುಲಾರ ಅಂದರೆ ಈಗ ಒಂದೂವರೆ 2 ತಿಂಗಳ ಹಿಂದ್ಗಡೆ ನಿಮಗೆ ತುಂಬ ಕುಟುಂಬದಲ್ಲೇ ಸ್ವಲ್ಪ ಸಮಸ್ಯೆಗಳಾಗಿದ್ದಿರ್ಬೋದು ಕರ್ಕಾಟಕ ರಾಶಿ. ಯಾಕಂದರೆ ತುಲಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ರವಿಗ್ರಹ ಇದ್ದ ನಂತರ ವೃಶ್ಚಿಕ ರಾಶಿ ಬಂದಿದೆ. 1 ತಿಂಗಳು 1.5 ತಿಂಗಳು ಹಿಂದ್ಗಡೆ ಹೋಗ್ಬಿಟ್ರೆ ತುಲಾ ರಾಶಿಯಲ್ಲಿ ಏನು ನಿಮಗೆ ರವಿಗ್ರಹ ಇದ್ದ, ಈಗ 1.5-2 ತಿಂಗಳಿಂದ ಕುಟುಂಬದಲ್ಲೂ ಸ್ವಲ್ಪ ನೆಮ್ಮದಿ ಇಲ್ಲದೆ, ಒಡ ಹುಟ್ಟಿದವರೊಂದಿಗೆ ಜಗಳ ಮನಸ್ತಾಪಗಳು, ತುಂಬ ಚೆನ್ನಾಗಿದ್ದಂಥ ಫ್ಯಾಮಿಲಿ ಇದೆಲ್ಲ ತುಂಬ ಹಾಳಾಗ್ತಕ್ಕಂಥದ್ದು, ಯಾರ್ದು ಸಪೋರ್ಟ್ ಇಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಿತ್ತು. ಕರ್ಕಾಟಕ ರಾಶಿಯವರಿಗೆ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ನಮ್ಮ ತಂದೆಯವ್ರದ್ದೇ ಸಪೋರ್ಟ್ ಇಲ್ಲ, ನಮ್ಮ ತಾಯಿಗೆ ಹುಷಾರಿಲ್ಲ, ನಮ್ಮ ತಾಯಿ ಸಪೋರ್ಟ್ ಇಲ್ಲ, ಒಡ ಹುಟ್ಟಿದವ್ರ ಸಪೋರ್ಟ್ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಒಳ್ಳೆ ಭಾಳ ಬೇಜಾರಾಗುತ್ತೆ ಅಂತ. ಬಟ್ ಕರ್ಕಾಟಕ ರಾಶಿಯವರಿಗೆ ಆ ಫ್ಯಾಮಿಲಿ ಸಪೋರ್ಟ್, ಕುಟುಂಬ ಸಹಕಾರ ಅನ್ನುವಂಥದ್ದು ಈ ಒಂದು ಧನುರ್ಮಾಸದಲ್ಲಿ ನಿಮಗೆ ಖಂಡಿತವಾಗಿ ಸಿಗಲಿದೆ. ಏನಪ್ಪ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ರವಿಯ ಆರಾಧನೆಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಸಾಲಗಳ ವಿಚಾರ ಇರಬಹುದು, ಶತ್ರುಬಾಧೆ ವಿಚಾರ ಇರಬಹುದು, ದೃಷ್ಟಿ ದೋಷಗಳ ವಿಚಾರ ಇರಬಹುದು, ಕೌಟುಂಬಿಕ ವಿಚಾರಗಳಿರಬಹುದು, ಕುಟುಂಬದ ಸಹಕಾರಾದ ವಿಚಾರಗಳಿರಬಹುದು. ಧನುರ್ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭ ಫಲವೇ ಆಗಿರುತ್ತೆ. ಧನಾಧಿಪತಿಯೂ ರವಿನೇ ಅಲ್ವಾ, ಸೊ ಅವನು ಷಷ್ಠದಲ್ಲಿದ್ದಾಗ ದುಡ್ಡು ಕೊಡ್ತಾನ ಅಂದರೆ ಕೊಡುವ ಸಾಧ್ಯತೆ ಇದೆ. ಬಟ್ ಆ ಬಂದ ದುಡ್ಡು ಉಳಿಯುತ್ತಾ ಅನ್ನೋದು ಬಹಳ ಪ್ರಶ್ನೆ. ಯಾಕೆಂದರೆ ವ್ಯಯಕ್ಕೆ ರವಿಯ ದೃಷ್ಟಿ ಇರೋದ್ರಿಂದ, ಷಷ್ಠಾಧಿಪತಿಯ ಮೇಲೆ ವ್ಯಯಕ್ಕಿರೋ ದೃಷ್ಟಿಯಿಂದ, ಅದರಿಂದಾಗಿ ನಾನು ತುಂಬ ನಿಮಗೆ ಎಂಥದ್ದು ಕರ್ಕಾಟಕ ರಾಶಿಯವರಿಗೆ ಹೆವಿ ಇನ್ವೆಸ್ಟ್ಮೆಂಟ್ಸ್ಗಳು ನಾನು ರೆಕಮೆಂಡ್ ಮಾಡೋದಿಲ್ಲ. ಅದು ಧನುರ್ಮಾಸದಲ್ಲಂತೂ ಮಾಡೋ ಸ್ವಲ್ಪ ಕಷ್ಟವೇ. ಬಟ್ ಕರ್ಕಾಟಕ ರಾಶಿಯವ್ರಿಗೆ ಒಂದು ಹೇಳ್ತೇನೆ, ದುಡ್ಡು ಬರುತ್ತೆ, ಕೈಯಲ್ಲಿ ನಿಲ್ಲಲ್ಲ, ಎಲ್ಲ ಹಿಂಗೆ ಬಂದು ಹಿಂಗೆ ಖರ್ಚಾಗ್ಬಿಡುತ್ತೆ. ಯಾಕೆಂದರೆ ಷಷ್ಠದ ರವಿ ದುಡ್ಡು ಕೊಟ್ಟರು ರವಿಯ ಪೂರ್ಣ ದೃಷ್ಟಿ ವ್ಯಯದ ಮೇಲೆ ಇರೋದ್ರಿಂದ ಅನಾವಶ್ಯಕ ವಿಚಾರಗಳ ಮೇಲೆ ಆ ದುಡ್ಡನ್ನು ಹೂಡಿಕೆ ಮಾಡಿ ನೀವು ಕಳ್ಕೊಳ್ಳುವ ಸಾಧ್ಯತೆ. ಅದೇನು ಗೊತ್ತೇ ಇಲ್ಲಪ್ಪ, ಹಿಂಗೆ ಬಂತು ಏನೋ ಅಂತ ಏನೋ ಹಾಕಿದೆ ಎಲ್ಲ ಹೊಟ್ಟೋಯ್ತು ಅನ್ನೋ ಥರ, ಈ ಥರದ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹಣಕಾಸಿನ ವಿಚಾರದಲ್ಲಿ. ಸೊ ಇದೆಲ್ಲ ಅದೊಂದು ಒಂದಿಷ್ಟು ನಿಮಗೆ ಪಾಸಿಟಿವ್ ಇದ್ದರೆ ಒಂದಿಷ್ಟು ನೆಗೆಟಿವ್ ಕೂಡ ಇದ್ದೇ ಇರುತ್ತೆ. ಪಾಸಿಟಿವ್ ನೀವೇನೇನು ಹೇಳಿದ್ರೆ ಗುರುಗಳೇ ಅದೆಲ್ಲದೂ ನನಗೆ ಬೇಕು, ನೆಗೆಟಿವ್ ಮಾತ್ರ ಏನೂ ಆಗಬಾರ್ದು. ಹಾಗಾದರೆ ಏನು ಮಾಡಬೇಕು ಅಂತಂದರೆ ರವಿ ಆರಾಧನೆ ಮಾಡಬೇಕು. ರವಿಗ್ರಹ ಅಷ್ಟೋತ್ತರ ಪ್ರತಿ ದಿವಸ ಪಠನೆ ಮಾಡಿ. ಮನೆ ಹತ್ರದಲ್ಲಿ ಯಾವುದೇ ದೇವಸ್ಥಾನ ಇದ್ದರೂ ನವಗ್ರಹ ಇದ್ದಿರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ. ಭಾನುವಾರಗಳಲ್ಲಿ ಆ ಸೂರ್ಯನಿಗೆ ಒಂದು ಪಂಚಾಮೃತ ಅಭಿಷೇಕನೋ, ಕುಂಕುಮಾರ್ಚನೆಯೋ ಅಥವಾ ಕೆಂಪು ಹೂಗಳಲ್ಲಿ ಅರ್ಚನೆಯೋ ಏನೋ ಒಂದು ಮಾಡಿಸಿ. ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ. ಆದಿತ್ಯ ಹೃದಯ ಸ್ತೋತ್ರ ಅನ್ನುವಂಥದ್ದು ನಿಮಗೆ ಮೊಬೈಲಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ನಿಮಗೆ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಇಲ್ಲ ಅಂದರೆ ಒಂದು ಮಂತ್ರ ಹೇಳ್ಕೊಡ್ತೀನಿ, ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ. ಕಮೆಂಟ್ ಮಾಡಿ ಈ ಮಂತ್ರ ನೋಡೋಣ. ಇದೇ ಮಂತ್ರವನ್ನು ಪ್ರತಿ ದಿವಸ 336 336 ಬಾರಿ ಪ್ರತಿದಿನ ಇದ್ರ ಜಪ ಮಾಡಬೇಕು. ನೀವು ಪ್ರತಿ ದಿವಸ ಅದನ್ನು ಜಪ ಮಾಡ್ತಾ ಇದ್ದರೆ ನೀವು ಖಂಡಿತವಾಗಿ ಅನುಕೂಲ ಆಗುತ್ತೆ. ಸೂರ್ಯನ ಅನುಕೂಲ ಬೇಕು ನಿಮಗೆ. ಆ ಸೂರ್ಯಾನುಗ್ರಹ ಜೊತೆಗೆ ನೋಡಿ ಎಲ್ಲ ಈ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇದೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಹಾಗೂ ನಿಮ್ಮ ಒಂದು ಯಶಸ್ಸನ್ನು ಸಾಧಿಸಲಿಕ್ಕೋಸ್ಕರ ವಿಶೇಷ ಪರಿಹಾರ ನಾವು ಸಹ ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ವೀಕ್ಷಕರೇ, ಡಿಸೆಂಬರ್ 20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ. ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಗಳೇ ಎಲ್ಲಿ
ನೋಡ್ಲಿ ಗುರುಗಳೇ, ಈ ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗ್ಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿ, ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕಿ ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂತಹ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ. ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರ. ಯಾಕೆಂದರೆ ಒಂದ್ಸಲ ಸೋಲಿಸ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದ್ರ ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರದು, ಮಾಟಮಂತ್ರವೂ ನಿಮಗೆ ತಾಗಬಾರದು, ಶತ್ರುಬಾಧೆಯೂ ನಿಮಗೆ ತಾಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಯಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ. ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ಮ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ಮ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಆಗೇ ಇರ್ತದೆ. ಯಾಕೆ ಅಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯಾದಿ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ಇದು ತುಂಬ ಇಂಪಾರ್ಟೆಂಟ್ ಇವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ ಪ್ರತಿ ದಿವಸ. ಮಿನಿಮಮ್ 1800 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.